ಹೊಸ ವರ್ಷಕ್ಕೆ ದಿನಗಣನೆ ಆರಂಭ ಆಗಿದೆ. ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಖಾಕಿ ಹೈ ಅಲರ್ಟ್ ಆಗಿದೆ. ಬುಲೆಟ್ ಬೈಕ್ನಲ್ಲಿ ಪೊಲೀಸ್ ಕಮಿಷನರ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಇನ್ನೇನು ಕೆಲವು ದಿನಗಳಷ್ಟೇ ಹೊಸ ವರ್ಷಕ್ಕೆ ದಿನಗಣನೆ ಆರಂಭ ಆಗಿದೆ. ಬೆಂಗಳೂರಲ್ಲಿ ಸದ್ಯ ಖಾಕಿ ಫುಲ್ ಅಲರ್ಟ್ ಆಗಿದ್ದಾರೆ. ಬುಲೆಟ್ ಬೈಕ್ನಲ್ಲಿ ಪೊಲೀಸ್ ಕಮಿಷನರ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಖುದ್ದು ಅಖಾಡಕ್ಕಿಳಿದಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ಹೊಸ ವರ್ಷದ ಜಾಗೃತಿ ಕ್ರಮವನ್ನ ಪರಿಶೀಲಿಸಿದ್ದಾರೆ ಕಮಿಷನರ್. ಟ್ರಿನಿಟಿ ಸರ್ಕಲ್ನಿಂದ ಎಂಜಿ ರೋಡು, ಬ್ರಿಗೇಡ್ ರೋಡ್ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಪಶ್ಚಿಮ ವಲಯ ಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ, ಸಿಸಿಬಿ ಮುಖ್ಯಸ್ಥರಾದ ಅಜಯ್, ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್, ಉತ್ತರ ದಕ್ಷಿಣ ಸಂಚಾರ ಡಿಸಿಪಿಗಳಿಂದಲೂ ಕೂಡ ಬೈಕ್ ರೈಡಿಂಗ್ ಅನ್ನ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಬೈಕ್ನಲ್ಲಿ ಪೊಲೀಸ್ ಕಮಿಷನರ್ ಅವರು ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಈಗ ಆಲ್ರೆಡಿ ಸಿಲಿಕಾನ್ ಸಿಟಿ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಬೇರೆ ಸ್ಟಾರ್ಟ್ ಆಗಿದೆ. ಇನ್ನೇನು ಕೆಲವು ದಿನಗಳಷ್ಟೇ. ಹೀಗಾಗಿ ಬೆಂಗಳೂರಲ್ಲಿ ಖಾಕಿ ಫುಲ್ ಅಲರ್ಟ್ ಆಗಿದ್ದಾರೆ. ಬನ್ನಿ ಪ್ಲೀಸ್. ಹತ್ರ ಹೋಗ್ಬಿಡಿ, ದೂರ ಇಲ್ಲೇ ಇದೀನಿ. ಅವರು ನಿಂತ್ಕೊಂಡು ಸಾಲಿಡ್ ಬನ್ನಿ ಪ್ಲೀಸ್. ಸ್ವಲ್ಪ ಒಂಚೂರು ಜಾಗ ಬಿಡಿ, ಅಲ್ಲಿ ಸ್ವಲ್ಪ ಈ ಕಡೆ ಬನ್ನಿ. ಹೊಸ ವರ್ಷ ಬಂದಂಥ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಅಟ್ ದ ಸೇಮ್ ಟೈಮ್ ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂತಂದರೆ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು. ಆಮೇಲೆ ಒಂದಷ್ಟು ಗೈಡ್ಲೈನ್ಸ್ಗಳನ್ನು ಕೂಡ ಈಗ ಆಲ್ರೆಡಿ ಸಂಬಂಧಪಟ್ಟಂಥ ಪಬ್ಬು, ರೆಸ್ಟೋರೆಂಟ್ಗಳಿಗೆಲ್ಲ ಪೊಲೀಸ್ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುವಂಥ ಕೆಲಸ ಕೂಡ ಆಗಿದೆ. ಮತ್ತೊಂದು ಕಡೆ ಕಮಿಷನರ್ ಸೇರಿದಂತೆ ಎಲ್ಲ DCP ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಬೆಂಗಳೂರಲ್ಲಿ ಸಿಟಿ ರೌಂಡ್ಸನ್ನು ಮಾಡೋದ್ರ ಮೂಲಕ ಎಲ್ಲ ವ್ಯವಸ್ಥೆಗಳು ಅದರ ಜೊತೆಗೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಬೆಂಗಳೂರಲ್ಲಿ ಮಧ್ಯರಾತ್ರಿವರೆಗೂ ಕೂಡ ಸೆಲೆಬ್ರೇಷನ್ಗಳು ನಡೆಯುತ್ತೆ. ಅದರ ಜೊತೆಗೆ ಟೈಮ್ ಲಿಮಿಟ್ಸನ್ನು ಸೆಟ್ ಮಾಡಿದ್ದಾರೆ. ಆ ಭದ್ರತೆಯ ವಿಚಾರವಾಗಿಯೂ ಕೂಡ ಈಗೆಲ್ಲ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಆ ಕ್ರಮಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಸದ್ಯ ಕಮಿಷನರ್ ಅವರು ಸಿಟಿ ರೌಂಡ್ಸನ್ನು, ಅದು ಬುಲೆಟ್ ಬೈಕ್ ಏರಿ ಸಿಟಿ ರೌಂಡ್ಸ್ ಮಾಡೋದ್ರ ಮೂಲಕ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹೇಳಿ ಕೇಳಿ ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆದಿದ್ದಾವೆ. ಹಾಗಾಗಿ ಈ ಬಾರಿ ಆ ಥರದ್ದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸ್ವಲ್ಪ ಭದ್ರತೆಯನ್ನು ಕಳೆದ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಇನ್ನೂ ಟೈಟ್ ಸೆಕ್ಯೂರಿಟಿ, ಅದರ ಜೊತೆಗೆ ಹದ್ದಿನ ಕಣ್ಣಿಟ್ಟಿರ್ತಾರೆ. ಎಲ್ಲೂ ಕೂಡ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಸದ್ಯ ಬೆಂಗಳೂರಿನ ಸುತ್ತ ಖಾಕಿ ಹೈ ಅಲರ್ಟ್ ಆಗಿದ್ದಾರೆ. ಸ್ವಲ್ಪ ಒಂಚೂರು ಜಾಗ ಬಿಡಿ, ಅಲ್ಲಿ ಸ್ವಲ್ಪ ಈ ಕಡೆ ಬನ್ನಿ. ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಸರ್. ಎಲ್ಲಿ ಬರಬೇಕು? ಸ್ವಲ್ಪ ಈ ಕಲರ್ಫುಲ್ ಆಗಿದೆ ಬ್ಯಾಕ್ಗ್ರೌಂಡ್. ಸ್ವಲ್ಪ ಯಾರು ಬರಮ್ಮ? ಬನ್ನಿ ಪ್ಲೀಸ್.